ಸರ್ಕಾರಕ್ಕೆ ಗ್ಯಾರಂಟಿ ಯೋಜನೆ ಹೊರೆ ಆಗಿದ್ಯಾ? ಗ್ಯಾರಂಟಿ ಯೋಜನೆಯನ್ನ ನಿಲ್ಲಿಸಬೇಕಾ? ಶ್ರೀಮಂತರ ಸಾಲ ಮನ್ನಾ ಮಾಡಿದರೆ ಅಭಿವೃದ್ಧಿ, ಗ್ಯಾರಂಟಿ ಯೋಜನೆಗೆ ಅಂದ್ರೆ ಬಿಟ್ಟಿ ಭಾಗ್ಯನ? ಗ್ಯಾರಂಟಿ ನಿಭಾಯಿಸೋ ಶಕ್ತಿ ಸರ್ಕಾರಕ್ಕೆ ಇದೆಯಾ? ಗ್ಯಾರಂಟಿ ಬೇಕೋ ಬೇಡವೋ? ನಮಸ್ಕಾರ, ಎದಿನ.comಗೆ ಸ್ವಾಗತ. ನಾನು GM ಪವಿತ್ರ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಪಂಚ ಗ್ಯಾರಂಟಿಗೆ ಕತ್ತರಿ ಪ್ರಯೋಗ ಮಾಡುವಂತಹ ಚರ್ಚೆ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ಸೊ ಗ್ಯಾರಂಟಿ ಯೋಜನೆಗಳನ್ನ ಬಡವರಿಗಷ್ಟೇ ಸೀಮಿತಗೊಳಿಸಬೇಕು ಅನ್ನೋ ಚರ್ಚೆ ಈ ಹಿಂದೆನೂ ಬಂದಿತ್ತು. ಈಗ ಮತ್ತೆ ಇದೇ ಚರ್ಚೆ ಮುನ್ನೆಲೆಗೆ ಬಂದಿದೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಗ್ಯಾರಂಟಿ ಯೋಜನೆಯ ಲೀಸ್ಟ್ ಅನ್ನ ಶಾರ್ಟ್ ಮಾಡಬೇಕಾ ಅಥವಾ ಗ್ಯಾರಂಟಿ ಯೋಜನೆಯನ್ನೇ ನಿಲ್ಲಿಸಬೇಕಾ ಅಥವಾ ಈಗಿರೋ ಪ್ರಕಾರವೇ ಇದನ್ನ ಕಂಟಿನ್ಯೂ ಮಾಡಬೇಕಾ ಅನ್ನೋದನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಸೊ ಈಗ ಗ್ಯಾರಂಟಿ ಯೋಜನೆಯಿಂದ ಬಡವರಿಗೆ, ಮಧ್ಯಮ ವರ್ಗದವರಿಗೆ ಸಹಾಯ ಆಗ್ತಾ ಇದೆ. ಆಕ್ಚುಲಿ ಸ್ವಲ್ಪ ಸಹಾಯ ಅಲ್ಲ, ಬದಲಿಗೆ ದೊಡ್ಡ ಮಟ್ಟದಲ್ಲೇ ಸಹಾಯ ಆಗ್ತಾ ಇದೆ. ಇಂಥ ವೆಲ್ಫೇರ್ ಕಾರ್ಯಕ್ರಮಗಳನ್ನ ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ದೇಶ ಮಟ್ಟದಲ್ಲೂ ಸಹ ಜಾರಿ ಮಾಡಬೇಕಾಗಿದೆ. ಇನ್ನು ಈ ಯೋಜನೆಯನ್ನ ಕೇವಲ ಬಡವರಿಗೆ ಮಾತ್ರ ಸೀಮಿತ ಮಾಡಬೇಕು ಅನ್ನೋದು ಎಷ್ಟು ಸರಿ ಅಂತ ನೋಡೋದಾದ್ರೆ, ಆರ್ಥಿಕ ತಜ್ಞರ ಪ್ರಕಾರ ಈ ರೀತಿಯ ವೆಲ್ಫೇರ್ ಕಾರ್ಯಕ್ರಮಗಳು ತೀರಾ ಕಡುಬಡವರಿಗೂ ತಲುಪಬೇಕು ಅಂತಂದ್ರೆ ಈ ಯೋಜನೆಗೆ ಮಿತಿ ಹಾಕೋದ್ರಿಂದ ಯಾವುದೇ ಲಾಭ ಇಲ್ಲ ಅಂತ ಹೇಳ್ತಾರೆ. ಯಾಕಂತಂದ್ರೆ ಈಗಾಗಲೇ ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ ಅನ್ನೋದು ತಾಂಡವಾಡ್ತಾ ಇರುವಂತ ಈ ಟೈಮ್ನಲ್ಲಿ ಕೇವಲ ಬಡವರಿಗಂತ ಸೀಮಿತ ಮಾಡಿಬಿಟ್ರೆ ಇದರಲ್ಲಿ ಮತ್ತಷ್ಟು ಕರಪ್ಷನ್ ಆಗೋದು ಜಾಸ್ತಿ ಆಗತ್ತೆ. ಫಾರ್ ಎಕ್ಸಾಂಪಲ್, ಈಗಾಗಲೇ ನಮ್ಮಲ್ಲಿ BPL ಕಾರ್ಡ್ಗಳಿದೆ. ಈ BPL ಕಾರ್ಡ್ ಕೇವಲ ಬಡವರಿಗಂತಾನೆ ಇದ್ದಿದ್ದು. ಆದ್ರೂ ಸಹ ಯಾಕೆ ಉಳ್ಳವರು ಇದನ್ನ ಅಂದ್ರೆ BPL ಕಾರ್ಡ್ಗಳನ್ನ ಪಡ್ಕೊಳ್ತಿದ್ದಾರೆ? ಇದಕ್ಕೆ ಕಾರಣ ಭ್ರಷ್ಟಾಚಾರ. ನಿಮ್ಮ ಈದಿನ.com ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ. ಕರ್ನಾಟಕದ 50 ವರ್ಷಗಳ ಎಲ್ಲ ವಿಷಯಗಳನ್ನು ಒಮ್ಮೆಗೆ ಓದಿ, ನಿಮ್ಮ ಮಕ್ಕಳಿಗೂ ಓದಿಸಿ. ಇನ್ನೇಕೆ ತಡ, ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ. ಈಗ ಸರ್ಕಾರಕ್ಕೆ ಈ ಫೇಕ್ BPL ಕಾರ್ಡ್ಗಳನ್ನ ರದ್ದು ಮಾಡೋದೇ ದೊಡ್ಡ ತಲೆನೋವಾಗೋಗ್ಬಿಟ್ಟಿದೆ. ಇದೊಂದು ಎಕ್ಸಾಂಪಲ್ ಅಷ್ಟೇ. ಸೊ ಹಾಗಾಗಿ ಈ ರೀತಿಯ ವೆಲ್ಫೇರ್ ಯೋಜನೆಗಳು ಕಡು ಬಡವನಿಗೂ ತಲುಪಬೇಕು ಅಂತಂದ್ರೆ ಅಲ್ಲಿ ಭ್ರಷ್ಟಾಚಾರ ಇರಬಾರ್ದು. ಭ್ರಷ್ಟಾಚಾರ ಇರಬಾರ್ದು ಅಂತಂದ್ರೆ ಅಲ್ಲಿ ಲಿಮಿಟೇಷನ್ಸ್ಗಳನ್ನ ಹಾಕಬಾರ್ದು ಅನ್ನೋದು ತಜ್ಞರ ವಾದ. ಈ ಹಿಂದೆನೆ ಗ್ಯಾರಂಟಿ ಯೋಜನೆಗಳ ಲೀಸ್ಟ್ ಅನ್ನ ಶಾರ್ಟ್ ಮಾಡಬೇಕು ಅಂತಂದಾಗ CM ಸಿದ್ದರಾಮಯ್ಯ ಇದನ್ನ ನಿರಾಕರಣೆ ಮಾಡಿದ್ರು. ಗ್ಯಾರಂಟಿಗೆ ಕತ್ತರಿ ಹಾಕುವಂತ ಯಾವುದೇ ಉದ್ದೇಶ ಸರ್ಕಾರದ ಮುಂದೆ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ರು. ಆದ್ರೆ ಇತ್ತೀಚೆಗೆ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಹಣ ಕಳೆದ 3 ತಿಂಗಳಿಂದ ಫಲಾನುಭವಿಗಳ ಖಾತೆಗೆ ಹೋಗದೆ ಇರೋದು ಚರ್ಚೆಗೆ ಗ್ರಾಸ ಆಗಿರೋದು. ಇನ್ನು ಈ ಗ್ಯಾರಂಟಿ ಯೋಜನೆಗೆ ಅಂತಾನೆ ಸರ್ಕಾರ 52,000 ಕೋಟಿ ರೂಪಾಯಿನ ಮೀಸಲಿಟ್ಟಿದೆ. ಹಾಗಾಗಿ ಗ್ಯಾರಂಟಿ ಯೋಜನೆಯಿಂದ ಅಭಿವೃದ್ಧಿಯಲ್ಲಿ ಹಿನ್ನಡೆ ಆಗ್ತಾ ಇದೆ ಅನ್ನೋ ಆರೋಪ ಸಹ ಕೇಳಿ ಬರ್ತಾ ಇದೆ. ಶಾಸಕರಿಗೆ ಸೂಕ್ತವಾದ ರೀತಿಯಲ್ಲಿ ಅನುದಾನ ಸಿಗ್ತಾ ಇಲ್ಲ ಅನ್ನೋ ಅಸಮಾಧಾನನೂ ಇದೆ. ಹೀಗಾಗಿ ಉಳ್ಳವರಿಗೆ ಗ್ಯಾರಂಟಿ ಯೋಜನೆಯ ಅಗತ್ಯ ಇದೆಯಾ, ಅಗತ್ಯ ಏನಿದೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಇದರ ಬದಲಾಗಿ ಉಳ್ಳವರಿಂದ ತಗೊಂಡು ಅಗತ್ಯ ಇದ್ದವರಿಗೆ ಮಾತ್ರ ಕೊಡ್ಲಿ ಅನ್ನೋ ಆಗ್ರಹವನ್ನು ಸಹ ಮಾಡಲಾಗ್ತಾ ಇದೆ. ಅಷ್ಟೇ ಅಲ್ಲ, ಈ ಗ್ಯಾರಂಟಿ ಯೋಜನೆಗಳನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು ಅಂತ ಸಾಮಾಜಿಕ ಹೋರಾಟಗಾರರು ಆಗ್ರಹಿಸ್ತಿದ್ದಾರೆ. ಈ ಪಂಚ ಗ್ಯಾರಂಟಿಗಳಿಗೆ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಖರ್ಚೇನಾಗ್ತಾ ಇಲ್ಲ. ಬಜೆಟ್ನಲ್ಲಿ ಮಹಿಳೆಯರಿಗೆ ಕೊಟ್ಟ ಸಣ್ಣ ಕೊಡುಗೆ ಇದಾಗಿದೆ ಹೊರತು ದೊಡ್ಡ ಹೊರೆ ಇದಲ್ವೇ ಅಲ್ಲ. ಈ ಗ್ಯಾರಂಟಿ ಯೋಜನೆಗಳು ಬಡವರಿಗೆ ಮಾತ್ರ ಇರಲಿ, ಸ್ಥಿತಿವಂತರಿಗೆ ಬೇಡ ಅಂತ ಈ ಹಂತದಲ್ಲಿ ಹೇಳಿಕೆ ಕೊಟ್ರೆ ಅದರ ರಾಜಕೀಯ ಪರಿಣಾಮ ಏನಾಗಬಹುದು ಅಂತ ಸರ್ಕಾರ ಏನಾದ್ರೂ ಅರ್ಥ ಮಾಡ್ಕೊಂಡಿದ್ಯಾ? ಇದನ್ನ ಮೊದಲು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಈ ಗ್ಯಾರಂಟಿ ಯೋಜನೆಗಳನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು. ಅರ್ಹ ಫಲಾನುಭವಿಗಳಿಗೆ ಇದು ತಲುಪಲೇಬೇಕು. ಬಡವರಿಗೆ ಇಂಥ ಯೋಜನೆಗಳನ್ನ ನೀಡೋದನ್ನ ಬಿಟ್ಟಿ ಭಾಗ್ಯ ಅಂತ ಹೇಳ್ತಾರೆ. ಇಂಥವ್ರಿಗೆ ಏನ್ ಹೇಳಬೇಕು? ಇದು ಬಂಡವಾಳ ಶಾಹಿಗಳ ನಿಲುವು. ಆದ್ರೆ ಬಂಡವಾಳ ಶಾಹಿಗಳ ಸಾಲವನ್ನ ಮನ್ನಾ ಮಾಡಿದ್ರೆ ಅಭಿವೃದ್ಧಿ ಅಂತ ಹೇಳ್ತಾರೆ. ಈಗಾಗಲೇ ಸುಮಾರು 10 ಲಕ್ಷ ಕೋಟಿ ರೂಪಾಯಿಯಷ್ಟು ಉದ್ಯಮಿಗಳ ಸಾಲವನ್ನ ಮನ್ನಾ ಮಾಡಿದೆ ಕೇಂದ್ರ ಸರ್ಕಾರ. ಈ ಬಂಡವಾಳ ಶಾಹಿಗಳ ಸಾಲ ಮನ್ನಾ ಮಾಡುವಾಗ ಇಲ್ಲದೆ ಇದ್ದಂತ ಬಿಟ್ಟಿ ಭಾಗ್ಯ ಸಾಮಾನ್ಯ ಜನರಿಗೆ ಕೊಡೋ ಯೋಜನೆಗಳಿಗೆ ಮಾತ್ರ ಅದು ಹೇಗೆ ಬಿಟ್ಟಿ ಭಾಗ್ಯ ಅಂತ ಹೆಸರು ಬರುತ್ತೆ? ಸೊ ದುಡಿಯೋ ಮಹಿಳೆಯರಿಗೆ ಗ್ಯಾರಂಟಿ ಯೋಜನೆಗಳು ತಲುಪಲೇಬೇಕು. ಹಾಗಾದ್ರೆ ಶ್ರೀಮಂತರಿಗೆ ಯೋಜನೆಯ ಲಾಭ ಸಿಗಬಾರ್ದು ಅಂತಂದ್ರೆ ಏನ್ ಮಾಡಬಹುದು? ಅದು ಆಕ್ಚುಲಿ ನಮಗೆ ನಾವೇ ಒಂದಿಷ್ಟು ರೂಲ್ಸ್ಗಳನ್ನ ಹಾಕೊಳ್ಬಹುದು. ನಮ್ಮ ನಿಯತ್ತನ್ನ ನಾವೇ ಪ್ರಶ್ನೆ ಮಾಡ್ಕೊಳ್ಬಹುದು. ಯಾವ ರೀತಿ? ಯಾರೆಲ್ಲ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದಾರೋ ಅಂಥವ್ರನ್ನ ಈ ಯೋಜನೆಯಿಂದ ನಾವು ಹೊರಗಿಡಬಹುದು. ಈ ಜಂಜಾಟಕ್ಕೆ ಇದೇ ಒಂದು ಸೂಕ್ತ ಪರಿಹಾರ. ಇನ್ನು ಯಾರೆಲ್ಲ ಸ್ಥಿತಿವಂತರು ಈ ಯೋಜನೆಯ ಲಾಭವನ್ನ ಪಡಿತಾ ಇದ್ದಾರೋ, ಈ ಯೋಜನೆಯ ಲಾಭ
ನಿಮಗೆ ಬೇಕೋ ಬೇಡವೋ ಅಂತ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಸಪೋಸ್ ನಿಮಗೆ ಇದರ ಲಾಭ ಬೇಡ, ತಿಂಗಳ 2,000 ರೂಪಾಯಿ ಅಂದರೆ ಸರ್ಕಾರದಿಂದ ಬರುವಂಥ 2,000 ರೂಪಾಯಿಂದ ನಮಗೆ ಏನೂ ಆಗೋದಿಲ್ಲ, ಏನೂ ಹೆಚ್ಚು ಕಡಿಮೆ ಏನೂ ನಮ್ಮ ಲೈಫಲ್ಲಿ ಆಗೋದಿಲ್ಲ ಅಂತ, ಏನೂ ವ್ಯತ್ಯಾಸ ಆಗೋದಿಲ್ಲ ಅಂತ ಅನಿಸಿದ್ರೆ ನಿಮಗೆ ದಯವಿಟ್ಟು ಈ ಯೋಜನೆಯಿಂದ ನೀವು ದೂರ ಸರಿಯೋದು ಒಳ್ಳೆಯದು. ಯಾಕಂದರೆ ನೀವೊಬ್ಬ ಸ್ಥಿತಿವಂತರು ಹಿಂದೆ ಸರಿದ್ರೆ ಇನ್ನೊಬ್ಬ ಬಡವನಿಗೆ ಆ ಹಣ ನೆರವಾಗುತ್ತೆ. ಇನ್ಯಾರದ್ದೋ ಸ್ಕೂಲ್ ಫೀಸ್, ಇನ್ಯಾರದ್ದೋ ದಿನಸಿ, ಮತ್ಯಾರದ್ದೋ ಹೊತ್ತಿನ ಊಟಕ್ಕೆ ಇದು ಸಹಾಯ ಆಗುತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.